ನಿನ್ನೆ ರಾತ್ರಿ ಸಮಯದಲ್ಲಿ ನಾವು ನಮ್ಮ ತಾಯಿಯನ್ನು ಬಿಟ್ಟರೆ ಗೋಮಾತೆಯನ್ನೇ ನಮ್ಮ ತಾಯಿ ಅಂತ ಹೇಳಿ ಹಾಲನ್ನು ಕುಡಿತೀವಿ, ಪ್ರೀತಿನೂ ಮಾಡ್ತೀವಿ, ಪೂಜೆನೂ ಮಾಡ್ತೀವಿ. ಅಂತಹ ನಮ್ಮ ತಾಯಿಯ ಕೆಚ್ಚಲನ್ನು ಕೊಯ್ದು ಮತಾಂಧಿಗಳು ಅವರು ಗರ್ವವನ್ನು ಮೆರೆದಿದ್ದಾರೆ. ಯಾವ ರೀತಿ ಕೆಚ್ಚಲನ್ನು ಕೊಯ್ದಿದ್ದಾರೆ ಅಂದರೆ, ಹಾಲು ಏನು ಕರಿತೀವಿ ಆ ಕೆಚ್ಚಲನ್ನು ಸರಿಯಾಗಿ ಅಲ್ಲಿಗೆ ಫಿಟ್ ಮಾಡಿದ್ದಾರೆ. ಅಂದರೆ ಎಷ್ಟು ವಿಕೃತಿ ಮನಸ್ಥಿತಿ ಇದೆ ಅವರಲ್ಲಿ. ಅದಕ್ಕೆ ನಾವು ಅವರನ್ನು ಬೈದರೆ ಉಪಯೋಗಕ್ಕೆ ಬರೋದಿಲ್ಲ. ನಮ್ಮ ಹಿಂದೂ ಸಮಾಜದ ಬಾಂಧವರು ನಾವು ಒಗ್ಗಟ್ಟಾಗಬೇಕು. ಕಾಂಗ್ರೆಸ್ನಂತಹ ಮತಾಂಧಗಳಿಗೆ ಸಪೋರ್ಟ್ ಮಾಡುವಂತಹ ಕಾಂಗ್ರೆಸ್ ಮನಸ್ಥಿತಿ ಇರುವಂತಹ ರಾಜ್ಯ ಸರ್ಕಾರ ಬಂದರೆ ಇಂತಹ ಕೃತ್ಯಗಳು ಬೀದಿಯಲ್ಲಿ ನಡೀತವೆ. ಮೊನ್ನೆ ಈಗ ಸಂತೋಷ್ ಶಿವಾಜಿ ಅವರು ಹೇಳಿದ್ರು, ಪುನೀತ್ ಕೆರೆಹಳ್ಳಿ ಅವರು ಒಂದು ಗಾಡಿ ಸೀಜ್ ಮಾಡಿದ್ರು. ಆ ಗಾಡಿ ಒಳಗಡೆ ಗೋಮಾಂಸ ಎಷ್ಟಿತ್ತು ಅಂದ್ರೆ ಹೆಚ್ಚು ಕಡಿಮೆ ಒಂದು 30-40 ಗೋ ಕಡಿದು ಪೂರ್ತಿ ಸುರಿದು ಅದಕ್ಕೆ ತುಂಬಿದ್ರು. ಈ ರೀತಿಯಾಗಿ ಮಾಂಸವನ್ನು ಓಪನ್ ಆಗಿ ಮಾರ್ಕೆಟಿಗೆ ತರ ಅಂತ ಕೆಲಸ ಆಗ್ತಿದೆ. ಅದು ಯಾಕೆ ಈ ಧೈರ್ಯ ಬಂದಿದೆ ಅಂದ್ರೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದ ಎಲ್ಲ ನಾಯಕರು ವೋಟ್ ಬ್ಯಾಂಕಿಗಾಗಿ ಮುಸ್ಲಿಮರು ನಮ್ಮ ಅಣ್ಣ ದೊಡ್ಡ ಅಣ್ಣ ಅಂತ ಹೇಳಿ ಅವರಿಗೆ ದೊಡ್ಡ ಸ್ಥಾನ ಕೊಟ್ಬಿಟ್ಟಾರೆ. ಹಂಗಾಗಿ ಈಗ ಕಾಂಗ್ರೆಸ್ ಇರೋವರೆಗೆ ಅವರಿಗೆ ನಾವು ಇಲ್ಲಿ ಬೀದಿ ಮೇಲೆ ಬಂದು ನಮ್ಮ ತಾಯಿ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಬೊಬ್ಬೆ ಹಾಕ್ಲೇಬೇಕು, ನಮಗೆ ಅನಿವಾರ್ಯ ಆಗ್ಬಿಟ್ಟಿದೆ. ಇದನ್ನ ಎಲ್ಲಿ ಸರಿ ಮಾಡ್ಕೋಬೇಕು ಅಂದ್ರೆ ನಾವು ಓಟ್ ಹಾಕ್ಬೇಕಾಗಿದೆ. ನಾವು ಓಟ್ ಹಾಕ್ಬೇಕು ಅಂದ್ರೆ ಕಾಂಗ್ರೆಸ್ ಓಟ್ ಹಾಕ್ಬಾರ್ದು. ಇದು ರಾಜಕೀಯ ಮಾಡ್ಬೇಕು ಅಂತ ಹೇಳಿ ಇದು ವೇದಿಕೆ ಅಲ್ಲ. ಆದ್ರೆ ಇದನ್ನ ಸರಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ಸಾಬ್ರಿ ಹೊಡೆದ್ರೆ ಕೇಸು, ಸಾಬ್ರು ಹೊಡೆದ್ರೆ ಕೇಸ್ ಆಗಲ್ಲ, ಸಾಬ್ರಿ ಹೊಡೆದ್ರೆ ಕೇಸು, ಯಾಕೆ ಮಾಡಿದ್ರೆ ಕೇಸು. ಈ ರೀತಿ ಕಾಂಗ್ರೆಸ್ ಸರ್ಕಾರ ಈ ರೀತಿ ಕುಮ್ಮಕ್ ಕೊಟ್ರೆ ಹಿಂದೂಗಳನ್ನ ನಾವು ರಕ್ಷಣೆ ಮಾಡ್ಕೊಳಕ್ಕೆ ಬೀದಿಗಳು ಹೋರಾಟ ಮಾಡಬೇಕು. ಇದು ಮುಂದಿನ ದಿನಗಳಲ್ಲಿ ನಮಗೆ ತುಂಬಾ ಕಷ್ಟ ಆಗುತ್ತೆ. ಯಾವ ಕಾರಣಕ್ಕೂ ಈ ಪರಿಸ್ಥಿತಿ ಆಗಬಾರ್ದು. ಮುಂದೆ ನಾವು ಹೋರಾಟಗಳ ಮೂಲಕ ನಾವು ಜನರನ್ನ ಪ್ರತಿಭಟಿಸಬಹುದೇ ವಿನಃ ಈ ಅಕ್ರಮವನ್ನ ತೆಗಿಬೇಕು ಅಂದ್ರೆ ಕಾಂಗ್ರೆಸ್ನಂತ ದುಷ್ಟ ಸರ್ಕಾರವನ್ನ ತೆಗೆದೋಡಿಸಬೇಕು. ಈ ದುಷ್ಟ ಸರ್ಕಾರದ ಶಾಸಕರುಗಳು, ನಾಯಕರುಗಳು ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಗೋ ರಕ್ಷಣೆಯ ಪರವಾಗಿ ಯಾವತ್ತೂ ಧ್ವನಿ ಎತ್ತದಿಲ್ಲ. ಸುಮ್ಮನೆ ಇಲ್ಲಿ ಬೀದಿ ಮೇಲೆ ಬಂದು ನಮ್ಮಂತ 4 ಜನ ಸ್ನೇಹಿತರ ಹತ್ರ ಬಂದು ಹೋಗಿ ಸಮಸ್ಯೆ ಆಗ್ಬಿಟ್ಟಿದೆ, ನಾನು ಬಂದು ಮಾತಾಡ್ತೀನಿ ಅಂತಾರೆ ವಿನಃ ತಿದ್ದುಪಡಿಯನ್ನ ಯಾವ ಕಾರಣಕ್ಕೂ ಅವರು ಮಾಡೋದಿಲ್ಲ. ಆ ರೀತಿ ತಿದ್ದುಪಡಿ ಮಾಡಬೇಕು ಅಂದ್ರೆ ಅದಕ್ಕೆ ಬಿಜೆಪಿ ಸರ್ಕಾರನೇ ಅನಿವಾರ್ಯ. ಆ ಕಾರಣಕ್ಕಾಗಿ ನೀವೆಲ್ಲರೂ ಸೇರಿ, ನಾವೆಲ್ಲ ಬಿಜೆಪಿಗೆ ಇದೀವಿ. ಈಗ ಏನು ಎಡಪಂಥಿ ಮನಸ್ಥಿತಿ ಇರುವಂತಹ ಸಮಾಜಮುಖಿ ಜನ ಏನಿದ್ದಾರೆ, ಹಿಂದೂ ಸಮಾಜ ಉಳಿಬೇಕು ಅಂದ್ರೆ ನೀವೆಲ್ಲ ಸಮಾನ ಮನಸ್ಕರ ಯೋಚನೆಗೆ ಬಂದು ಈ ಸರ್ಕಾರ, ದುಷ್ಟ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ, ಅದನ್ನ ಸೋಲಿಸಿ ಅವರನ್ನ ಮನೆ ಕಳಿಸೋಂತ ಕೆಲಸ ಮಾಡಿ ನೆಕ್ಸ್ಟ್ ನಮ್ಮ ತಾಯಿಯ ಸ್ಥಾನದಲ್ಲಿರುವಂತಹ ಗೋವನ್ನ ನಾವು ಉಳಿಸ್ಕೋಬೇಕು. ನಾವು ಅದನ್ನ ಈಗ ನಮ್ಮ ಅಕ್ಕ ಹೇಳಿದ್ರು, ಅದನ್ನು ಬರೀ ನಾವು 5 ವರ್ಷದವರೆಗೆ ನಾವು ಹಾಲು ಕುಡಿತೀವಿ, ನಮ್ಮ ತಾಯಿ ಹಾಲು ಎದೆ ಹಾಲನ್ನು ಕುಡಿತೀವಿ, ಅಷ್ಟ್ರ ಮೇಲೆ ಗೋ ಹಾಲನ್ನು ಕುಡಿತೀವಿ. ಕೆಲವರಿಗೆ ಎದೆ ಹಾಲು ಸಿಗದಂತ ಪರಿಸ್ಥಿತಿನೂ ಇದೆ. ಅವತ್ತಿನಿಂದನೂ ಕೂಡ ಯಾವ ಹಾಲನ್ನ ಮಗು ಆದಾಗಿಂದ ಯಾವ ಹಾಲು ಸ್ವೀಕಾರ ಮಾಡ್ತೀವಿ ಅಂದ್ರೆ ಗೋ ಮಾತೆಯ ಹಾಲನ್ನು ಸ್ವೀಕಾರ ಮಾಡ್ತೇವೆ. ಅಂತ ತಾಯಿಯನ್ನ ಕಾಪಾಡಿಕೆಗೋಸ್ಕರ ಮುಂದಿನ ದಿನಗಳು ಸಾಬ್ರು ಈ ರೀತಿ ತಪ್ಪುಗಳನ್ನ ಬೇಕು ಅಂತ ಮಾಡಿದ್ರೆ ಅವರು ಕೆಚ್ಚಲು ಕಟ್ಟು ಮಾಡಿರೋ ಅಂತ ಮನುಷ್ಯನ ಮತ್ತೊಂದು ಕಟ್ ಮಾಡೋ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನಾವು ಮುಂದಿಡ್ತೀವಿ. ನೀವು ಯೋಚನೆ ಮಾಡೋದೇ ಬೇಡ. ಇದು ನಾವು 85-90% ಹಿಂದೂ ಸಮಾಜದಲ್ಲಿ ಇದೀವಿ. ನಿಮ್ಮನ್ನು ನಾವು ಅಕ್ರಮವಾಗಿ ನಿಮ್ಮ ಮೇಲೆ ಗಲಾಟೆಗೆ ಏನು ಬಂದಿಲ್ಲ. ಆದ್ರೆ ನಮ್ಮ ತಾಯಿನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಆ ಕಟ್ ಮಾಡೋ ಕೆಲಸಕ್ಕೆ ಮುಂದಾಗುವಂತ ಪರಿಸ್ಥಿತಿ ಬರುತ್ತೆ. ನೀವು ಎಚ್ಚರಿಕೆಯಿಂದ ಇರಬೇಕಿನ್ನು. ನೀವು ಇಂತಹ ಕಿಡಿಗೇಡಿ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಹುಷಾರ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡ್ತಾ ನನ್ನ ಮಾತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ.